ಸಾಮ್ರಾಜ್ಯ ಮತ್ತೆ ಬರುತ್ತಿದೆ. ಶಿವಬಾಬಾ ಸುದ್ದಿ ನೀಡುತ್ತಿದ್ದಾರೆ. ಪಾವನ ಯುಗ ಹೊಸದು ಉದಯವಾಗುತ್ತಿದೆ. ನಮ್ಮ ಕರ್ತವ್ಯ ಪ್ರೇಮ ಜಾನ ಹರಡಬೇಕು. ಎಲ್ಲರಿಗೂ ಹೇಳೋಣ, ಇಂದು ಸ್ವರ್ಗದ ರಾಜ್ಯ ಬರುತ್ತಿದೆ. ನಿರ್ವಿಕಾರಿ ಪ್ರಪಂಚ ಹುಟ್ಟುವಾಗ ಹಳೆಯದು ಸಂಪೂರ್ಣ ಮುಗಿಯುತ್ತದೆ. ಸತ್ಯಯುಗದ ಆದಿ ಸುಂದರ ಲಕ್ಷ್ಮೀನಾರಾಯಣರ ಸಿಂಹಾಸನ 100 ವರ್ಷಗಳ ಚಕ್ರವು ಮತ್ತೆ ಮತ್ತೆ ತಿರುಗುತ್ತದೆ. ದೈವಿ ಸಾಮ್ರಾಜ್ಯ ಮತ್ತೆ ಬರುತ್ತಿದೆ. ತಂದೆಯ ಸುದ್ದಿ ಎಲ್ಲರಿಗೂ ಕೇಳಿಸಬೇಕು. ರಾವಣನ ಶಾಪ ಸಿಗುವುದೆಂದರೆ ದೇಹಾಭಿಮಾನದೊಂದು ಬಂದು ಬಿಟ್ಟರೆ ವಿಕಾರಿ ಕಂಗಾಲ ಕೆಳಗಿಳಿಯುತ್ತಾರೆ, ಆತ್ಮ ಮಂಕಾಗಿ ಬಿಡುತ್ತಾರೆ. ಇಂದು ಬಾಬಾ ಹೇಳುತ್ತಿದ್ದಾರೆ, ದೇಹಿ ಅಭಿಮಾನ ಬಿಟ್ಟು ಬಿಡು. ಸಹೋದರ ಸಹೋದರಿ ದೃಷ್ಟಿ ಹಿಡಿದು ಶುಭ ನೋಟದಿಂದ ಬದುಕು. ನಾವು ಆತ್ಮಗಳು ಅಮರ, ಕಥೆಗಳು ಪಾತ್ರ ಎಲ್ಲವೂ ಅಡಕವೇ ಇದೆ. ಪೂಜ್ಯ ಪೂಜಾರಿ ಪಾವನ ಪತಿತನ ಒಂದೇ ಪಾತ್ರ ಬದಲಾಗುತ್ತದೆ. ಪ್ರಜಾಪಿತ ಬ್ರಹ್ಮನ ಮಕ್ಕಳು ಶಿವನಿಂದಲೇ ದತ್ತು ಪಡೆದವರು. ಒಬ್ಬ ಬಾಪದವರೇ ನಮ್ಮ ಗುರು, ಒಬ್ಬರ ನೆನಪೇ ಯಾತ್ರೆಯ ದಾರಿ. ತಂದೆಯ ನೆನಪನಲ್ಲಿ ಶಕ್ತಿ ಬರುತ್ತದೆ. ವಿಕರ್ಮಗಳೆಲ್ಲವೂ ಸುಡಿ ಹೋಗುತ್ತದೆ. ಪ್ರದರ್ಶನಿಯ ಬಾಗಿಲಲ್ಲಿ ಮೊದಲನೇ ಚಿತ್ರ, ತ್ರಿಮೂರ್ತಿ ಶಿವನ ಕರ್ತವ್ಯಗಳು. ಗುರಿ ಉದ್ದೇಶ ಸ್ಪಷ್ಟವಾಗಿ ಹೇಳಿ, ದೇವಿ ದೇವತಾ ಧರ್ಮ ಮತ್ತೊಮ್ಮೆ ಬರುತ್ತಿದೆ. ಸೇವೆಯ ದಾರಿ ಬಾಗಿಲು ತೆರೆದು ಭಾರತಕ್ಕೆ ಖುಷಿ ಸುದ್ದಿ ನೀಡೋಣ. ಶಿವ ತಂದೆಯೇ ಪಾವನ ಕರ್ತ, ಜಗವನ್ನು ಹೊಸದಾಗಿ ಮಾಡುವವರೇ. ಈ ಅಂತ್ಯದ ಯುಗದ ಸಮಯ, ನೆನಪೇ ಶಕ್ತಿ, ನೆನಪೇ ಮಾರ್ಗ. ಕುಮಾರಿಯರು ಕುಮಾರರು ಎಲ್ಲರೂ ಇಂದು ರಾಜಯೋಗದ ಓದು ಮಾಡಿ ಸ್ವರ್ಗ ಪಡೆಯಿರಿ. ಕೆಲವು ಕ್ಷಣದಲ್ಲಿ ದೇಹ ಬಿಟ್ಟರೂ ಪದವಿ ನಮ್ಮ ಪರಿಶ್ರಮದಲ್ಲಿದೆ. ಆಲಸ್ಯ ಬಿಡಿ, ದಯಾಭರಿತರಾಗಿ ಎಲ್ಲರಿಗೂ ಮಾರ್ಗ ತೋರಿಸಿರಿ. ನಾವು ಪಾಂಡವ ಸೇನೆಯ ಬಲವಾಗಿದ್ದೇವೆ. ಸತ್ಯಯುಗಕ್ಕೆ ಸಿದ್ಧತೆ ಮಾಡಿಕೊಳ್ಳೋಣ. ವರದಾನ ಇಂದು ಸತ್ಯತೆ, ಸ್ವಚ್ಛತೆ,